ಮಾರ್ನಿಂಗ್. ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದನೇ. ಇವತ್ತು ಡೇ ಶುರು ಮಾಡ್ತಾ ಇರೋದು 9 ಗಂಟೆಯಿಂದ. ಅಲ್ಲೇ ಒಂದು ಈರುಳ್ಳಿ ಎಲ್ಲೋ ಐತೆ ನೋಡಿ, ಅಲ್ಲಿದೆ ನೋಡಿ ಈರುಳ್ಳಿ ಎತ್ಕೋದು ಕವರ್ ಹತ್ರ. ಇವತ್ತು ಇಲ್ಲ. ಓಕೆ, ಇವತ್ತಿನ ಡೇ ಬ್ಲಾಗ್ ಇವತ್ತು ಬಂದು ಶನಿವಾರ. ಡೇಟೇ ಮರ್ತೋಗಿದೆ ನನಗೆ ನಿಜವಾಗ. ಶನಿವಾರ 7 ಇರ್ಬೋದಾ? ಏನು ಮತ್ತೆ ಎಷ್ಟು 6 ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಮಾರ್ಚ್ ಇನ್ನೊಂದು 10 ಡೇಸ್ ಇದೆ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ನಮಗೆಲ್ಲ ಹೊಸ ವರ್ಷ ಆಗಲೇ. ಬಟ್ ಏನು ಅಂತ ಸಂಭ್ರಮ ಸೆಲೆಬ್ರೇಟ್ ಅನ್ನೋದು ಈ ವರ್ಷ ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಮಕ್ಕಳಿಗೆ ಎಕ್ಸಾಮ್ ಇದೆ. ಯುಗಾದಿ ಹಬ್ಬ ಹಿಂದಿನ ದಿನವೂ, ಯುಗಾದಿ ಹಬ್ಬ ಮುಗ್ದಿದ್ದ ನೆಕ್ಸ್ಟ್ ಡೇನು, 2 ದಿನವೂ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಈ ವರ್ಷ ಯಾವ ರೀತಿ ಏನು ಪ್ಲ್ಯಾನೇ ಮಾಡೋಕ್ಕಾಗ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗೋಣ, ಹೊರಗಡೆ ಹೋಗೋಣ, ಏನು ಯೋಚನೆ ಮಾಡ್ತಾ ಇಲ್ಲ. ಯಾಕಂದರೆ ಎಕ್ಸಾಮ್ಸ್ ಇರೋದ್ರಿಂದ ಓದಿಸ್ತಾ ಇರಬೇಕು. ನಮ್ಮ ಅಣ್ಣ ಎಲ್ಲನೂ ಕರಿತಾಯಿದ್ರು ಹಬ್ಬಕ್ಕೆ ಬನ್ನಿ ಅಂತ, ಅಮ್ಮನೂ ಕರಿತಾಯಿದ್ರು. ಯಾರ ಮನೆಗೂ ಕೂಡ ಈ ವರ್ಷ ಹೋಗೋಕ್ಕಾಗಲ್ಲ. ಮೇನ್ ಅದೇ ಪ್ರಾಬ್ಲಮ್. ಬರೀ ನಮ್ಮನೆಯಲ್ಲೇ ಮಾಡಿ ತಿಂದು ಮಲಗಬೇಕು ಅಷ್ಟೇ. ಓಕೆ, ಇವಾಗ ನಮ್ಮ ಟೈಮ್ ಬ್ರೇಕ್ಫಾಸ್ಟ್ ಮಾಡೋ ಟೈಮ್. ಇವತ್ತು ಬ್ರೇಕ್ಫಾಸ್ಟಿಗೆ ನನ್ನ ಮಗ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಏನು ಇವತ್ತು ಬ್ರೇಕ್ಫಾಸ್ಟು ಅಂದರೆ ನೂಡಲ್ಸ್. ಅವ್ನು ವಾರಕ್ಕೊಂದು ದಿನ ಬೇಕೇ ಬೇಕು ಅಂತ ಹೇಳ್ತಾರೆ. ನಾನು ಆಲ್ಮೋಸ್ಟ್ ತಿಂಗಳಿಗೆ 2 ಸರಿ ಮಾಡ್ಕೊಡ್ತೀನಿ ಅಷ್ಟೇ ಫ್ರೆಂಡ್ಸ್. ವೀಕ್ಲಿ ಒನ್ಸ್ ಯಾವುದೇ ಕಾರಣಕ್ಕೂ ಮಾಡಲ್ಲ ನಾನು. ಮಂತ್ಲಿ 2 ಟೈಮ್ಸ್ ಅಷ್ಟೇ ಮಾಡೋದು. ವೀಕ್ಲಿ ಒನ್ಸ್ ಮಾಡ್ತೀನಿ ಅಂದರೆ ನಮ್ಮ ನೂಡಲ್ಸ್ ತಂದ್ಕೊಡಲ್ಲ. ಹಾಗಾಗಿ ಮಗಳು ಇಲ್ಲ, ಮಗಳು ಪಾಪ ಹಂಗೆ ಹೋದರು. ಅವರಿಗೆ ತಿಂಡಿ ಅಪ್ಪ ಹೋಟ್ಲಲ್ಲಿ ಕೊಡಿಸ್ತೀನಿ ಅಂದರು. ಯಾಕೋ ಸುಳ್ಳು ಅಂದಿರಲ್ಲ, ಸುಮ್ಮನೆ ಅಂದೆ ನೋಡೋಣ ಅಂತ. ಮಗಳಿಗೆ ಇವತ್ತು ಹೋಟ್ಲಲ್ಲೇ ತಿಂಡಿ. ನಾನು ಎದ್ದಿದ್ದು ಲೇಟ್ ಆಯಿತು. ತುಂಬ ವರ್ಕ್ ಇದೆ, ತುಂಬ ಕೆಲಸ ಇದೆ. ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಜಾಸ್ತಿ ಆಗಿದೆ. ಹಾಗಾಗಿ ರಾತ್ರಿ ಮಲಗಿದ್ದು ಸ್ವಲ್ಪ ಲೇಟ್ ಆಯಿತು. ನೆನ್ನೆ ಸಂಕಷ್ಟ ಇದ್ದಿದ್ದರಿಂದ ನಾವು ದೇವಸ್ಥಾನಕ್ಕೂ ಹೋಗಿದ್ದೆ. ಅಂದರೆ ದೊಡ್ಡ ಗಣಪತಿ ಬುಲ್ ಟೆಂಪಲ್ ರೋಡಲ್ಲಿರುವಂಥ ದೊಡ್ಡ ಗಣಪತಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು, ಆಮೇಲೆ ಅಮ್ಮ ಮನೆಗೆ ಹೋಗಿ ಬೆಳಗ್ಗೆಯಿಂದ ಮಾಲ್ಟ್ ಕೆಲಸ ಮುಗಿಸಿ ಇದೇ ಆಯಿತು ಫ್ರೆಂಡ್ಸ್. ಹಂಗಾಗಿ ಇವತ್ತು ಬೆಳಗ್ಗೆ ಸ್ವಲ್ಪ ಎದ್ದೊಳಕ್ಕೆ ಮೈ ಕೈ ಎಲ್ಲ ನೋವ್ತಾಯಿತ್ತು, ಲೇಟಾಗಿದ್ದೆ. ಹಾಗಾಗಿ ಮಗಳಿಗೊಬ್ಳದಲ್ವ ಬ್ರೇಕ್ಫಾಸ್ಟು ಅಂತ ಹೇಳಿ ಹೊರಗಡೆಗೆ ನಮ್ಮ ಮನೆಯವ್ರು ಕೊಡ್ಸೋಕೆ ಕರ್ಕೊಂಡು ಹೋದರು. ತಿನ್ಸ್ಕೊಂಡು ಹಾಗೆ ಕರ್ಕೊಂಡು ಹೋಗ್ತಾರೆ. ಈಗ ನಾವು ತಿಂಡಿ ಮಾಡಿ, ಇನ್ನೂ ಮನೆ ಇವತ್ತು ಕಸ ಗುಡಿಸಿಲ್ಲ, ಕಸ ಗುಡಿಸ್ಬೇಕು. ನಾನಿನ್ನು ಕಸ ಗುಡಿಸಿ ಮನೆ ಒರೆಸಿ ಅವ್ರಿಗೆಲ್ಲ ತಿಂಡಿ ಮಾಡಿಕೊಟ್ಟು, ನಂದು ಇವತ್ತು ಬ್ರೇಕ್ಫಾಸ್ಟು ನೂಡಲ್ಸೇ. ಬಟ್ ಬೇಡ ಅಂದ್ಕೊಂಡು ನಾನು ರೊಟ್ಟಿ ಮಾಡೋಣ ಅಂದ್ಕೊಂಡೆ, ಸಪ್ರೇಟ್ ನಂದು ರೊಟ್ಟಿ ಮಾಡಿ ತಿನ್ನೋಣ ಅಂತ. ನನ್ನ ಮಗ ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಅಷ್ಟೊಂದು ತರಕಾರಿ ಎಲ್ಲ ಹಚ್ಚಿ ಮಾಡ್ತಾ ಇರಬೇಕಾದ್ರೆ ಇನ್ನು ಬೇಜಾರು ಮಾಡ್ಕೊಳ್ತಾನೆ ನನ್ನ ಮಗ. ಅಕ್ಕ ಹಚ್ಚಿದ್ರೆ ಮಾತ್ರ ತಿಂತೀರಾ, ನಾನು ಮಾಡ್ದಾಗ ತಿನ್ನಲ್ಲ ಅಂತ. ಅದಕ್ಕೆ ಇವಾಗ ಅವ್ನು ತರಕಾರಿ ಎಲ್ಲ ಹಚ್ಕೊಳ್ಳೋಷ್ಟರಲ್ಲಿ ನಾನು ಸ್ವಲ್ಪ ಪಾತ್ರೆಗಳಿದಾವೆಲ್ಲ ಬೆಳಗ್ಗೆ ತೊಳೆಯೋದು, ಅದೆಲ್ಲ ತೊಳೆದು ಕ್ಲೀನ್ ಮಾಡ್ಕೊತೀನಿ. ಇವತ್ತು ಕೂಡ ನನಗೆ ಕೆಲಸ ಇದೆ. ಮೆಂತ್ಯ ಮುದ್ದೆ ಹಿಟ್ಟನ್ನು ಪ್ರಿಪೇರ್ ಮಾಡಬೇಕು. ಸುಮಾರು ಜನ ಆರ್ಡ್ರ್ ಕೊಟ್ಟಿದ್ರಿ, ಎಲ್ಲರಿಗೂ ಹೇಳಿದ್ದೀನಿ ಮಂಡೇ ಡಿಸ್ಪ್ಯಾಚ್ ಮಾಡ್ತೀನಿ ಅಂತ. ಹಾಗಾಗಿ ಮಂಡೇ ಎಲ್ಲರಿಗೂ ಕೂಡ ಡಿಸ್ಪ್ಯಾಚ್ ಮಾಡ್ತೀನಿ. ಇವತ್ತು ಸುಮಾರು ಒಂದು 13-14 kg ಆಗಬಹುದು ಅಂದ್ಕೊಂಡಿದ್ದೀನಿ. ಅಷ್ಟು ರೆಡಿ ಮಾಡ್ತಾ ಇರೋವಂಥದ್ದು. ಯಾಕಂದರೆ 10 kg ಅಷ್ಟು ಆರ್ಡ್ರೇ ಇದೆ. ಅಂದರೆ ಅಷ್ಟು ಜನದ್ದು ಆರ್ಡ್ರ್ ಇದೆ ಅಂತ. ನಮಗೆಲ್ಲ ಹೆಂಗೆ ಅಂದರೆ ಈ ಮಾಲ್ಟೆಲ್ಲ ಈ ಕೆಲಸಗಳು ಹೆಂಗೆ ಅಂದರೆ, ಒಬ್ಬೊಬ್ಬರು ಒಂದೊಂದ್ಸರಿ ಅರ್ಧ kg 1 kg ಈ ಥರ ಒಂದು 10 ಜನ ಆರ್ಡ್ರ್ ಮಾಡಿದ್ರೆ ಒಂದು ದಿನಕ್ಕೆಲ್ಲ 10 kg ಅಷ್ಟು ಆರ್ಡ್ರ್ ಬಂದುಬಿಡುತ್ತೆ ಆ ಥರ. ಹಾಗಾಗಿ ಬೇರೆ ಕೆಲಸ ಎಲ್ಲ ಇತ್ತು, ಅದ್ರದ್ದೆಲ್ಲ ಮಾಲ್ಟೆಲ್ಲ ಮುಗಿಸಿ ಮೆಂತ್ಯ ಹಿಟ್ಟು ಯಾರೆಲ್ಲ ಆರ್ಡ್ರ್ ಮಾಡಿದರು, ಬರೀ ಮೆಂತ್ಯ ಹಿಟ್ಟೇ ಸಪ್ರೇಟ್ ಆರ್ಡ್ರ್ ಮಾಡಿರ್ತಾರೆ ಎಷ್ಟೋ ಜನ. ಕೆಲವೊಬ್ಬರು ಮಿಕ್ಸಲ್ಲಿ ತೊಗೋತಾರೆ, ಅಂದರೆ ರಾಗಿ ಮಾಲ್ಟು, ಸಾಂಬಾರು ಪೌಡ್ರು, ಮೆಂತ್ಯ ಮುದ್ದೆ ಹಿಟ್ಟು ಇದೆಲ್ಲ ಅರ್ಧ kg ತೊಗೊಂಬಿಡ್ತಾರೆ, ಕಾಂಬೋ ಥರ ಎಲ್ಲ ಮಿಕ್ಸಲ್ಲಿ. ಆ ಟೈಮಲ್ಲಿ ಏನು ಮಾಡ್ತೀನಿ, ಫಸ್ಟು ಅಂಥವ್ರಿಗೆಲ್ಲ ಕಳಿಸ್ಬಿಡ್ತೀನಿ. ಬರೀ ಮೆಂತ್ಯ ಹಿಟ್ಟೆ ಮನುಷ್ಯನ ಏನು ಮಾಡಿರ್ತಾರೆ ನೋಡಿ, ಅಂಥವ್ರದ್ದೆಲ್ಲ ಸಪ್ರೇಟ್ ಲೀಸ್ಟ್ ಮಾಡಿಟ್ಕೊಂಡು ಅವ್ರಿಗೆ ಅಂತಲೇ ಬರೀ ಮೆಂತ್ಯ ಹಿಟ್ಟನ್ನೇ ಕಂಪ್ಲೀಟ್ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಕಳ್ಸೋದಿರತ್ತೆ. ಅದ್ರ ಮಧ್ಯದಲ್ಲಿ ಎಕ್ಸ್ಟ್ರಾ ಮತ್ತೆ ಆರ್ಡ್ರ್ಗಳು ಯಾವುದಾದ್ರೂ ಬಂದರೆ ಅದನ್ನು ಆ್ಯಡ್ ಮಾಡಿಕೊಂಡು ಸೋಮವಾರ ಕೊರಿಯರ್ ಮಾಡೋದಿರತ್ತೆ. ಯಾಕಂದರೆ ಸುಮಾರು ಜನ ಮೆಂತ್ಯ ಹಿಟ್ಟದ್ದು ಆರ್ಡ್ರ್ ಇತ್ತು, ಬೇಬಿ ಸರಿ ಇತ್ತು, ಮಿಲ್ಕ್ ಮಾಲ್ಟ್ ಇತ್ತು, ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಕೆಲಸ ಇತ್ತು. ಇನ್ನು ಮಸಾಲ ಸಾಂಬಾರು ಪೌಡರು ರೆಡಿ ಮಾಡಬೇಕು. ಸುಮಾರಿದೆ ಫ್ರೆಂಡ್ಸ್. ಹೇಳ್ತಾ ಹೋದರೆ ನಾನು ನಿಮಗೆ ಕಷ್ಟ ಆಗುತ್ತೆ ಕೇಳೋಕ್ಕೆ. ನಿಮಗೂ ಪಾಪ ಬೇಡ. ಇವಾಗ ನನ್ನ ಮಗ
ತರಕಾರಿ ಹಚ್ಕೊಳ್ಳಿ. ಅಷ್ಟರಲ್ಲಿ ನಾನು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮಾಡಿಕೊಂಡು ವಾಪಸ್ ಬರ್ತೀವಿ. ಆಮೇಲೆ ಏನು ಅಡುಗೆ ಎಲ್ಲ ಇವ್ರಿಗೆ ಮಾಡಿಟ್ಟು ನಾನು ನನ್ನ ಕೆಲ್ಸಕ್ಕೆ ಹೋಗ್ಬೇಕು. ಇವಾಗ ತಿಂಡಿ ತಿಂದು ಆಮೇಲೆ ಕೆಲಸ ಜಾಸ್ತಿ ಆಗಿದ್ದರಿಂದ ನಿಜವಾಗ್ಲೂ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಈ ಸಮ್ಮರ್ಗಂತೂ ಒಂದು ಕಡೆ ಕೆಲಸ ಜಾಸ್ತಿ ಆಗುತ್ತೆ, ಇನ್ನೊಂದು ಕಡೆ ದಾಹನೂ ಜಾಸ್ತಿ ಆಗುತ್ತೆ, ಏನಾದರೂ ಕೋಲ್ಡ್ ಕುಡಿಬೇಕು ಅನ್ನೋ ಫೀಲ್ ಆಗುತ್ತೆ. ಈ ಕೆಲಸಗಳು ಮಧ್ಯದಲ್ಲಿ ನಾನು ಮಾಡ್ಕೊಂಡಿದ್ದೆ ಎಡವಟ್ಟೇನು ಅಂದರೆ ಕೋಲ್ಡ್ ಜ್ಯೂಸ್ ಕುಡಿದು ಫುಲ್ ನನ್ನ ಥ್ರೋಟ್ ಹೋಗಿದೆ. ಹಾಗಾಗಿ ಲಾಸ್ಟ್ ವ್ಲಾಗಲ್ಲಿ ನಾನು ಬರೀ ಒಬ್ಬಟ್ಟು ರೆಸಿಪಿ ಶೇರ್ ಮಾಡಿದೆ. ಆನಂತರ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಒಬ್ಬಟ್ಟರ ಮಾತ್ರ ರೆಸಿಪಿ ಶೇರ್ ಮಾಡಿದ್ರಿ, ಒಬ್ಬಟ್ಟು ಸಾರನ್ನ ನೀವು ಶೇರ್ ಮಾಡಲೇ ಇಲ್ಲ ಅಂತ. ಒಬ್ಬಟ್ಟಿಂದು ವ್ಲಾಗ್ನೂ ಕೂಡ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ನನ್ನ ಥ್ರೋಟ್ ಸ್ವಲ್ಪ ಎಲ್ಲೋ ಹೆಚ್ಚು ಕಮ್ಮಿ ಆಗ್ತಾಯಿತ್ತು. ಇನ್ನೇನು ಹಬ್ಬ ಹತ್ರ ಬರ್ತಾಯಿದೆ, ಅಷ್ಟರಲ್ಲಿ ನಾನು ಏನಾದರೂ ಹುಷಾರು ತಪ್ಪಿಟ್ರೆ ಹೆಂಗಪ್ಪ, ಫಸ್ಟ್ ಅದನ್ನು ಎಡಿಟಿಂಗ್ ಮಾಡಿ ಶೇರ್ ಮಾಡೋಣ ಅಂತ ಹೇಳಿ ಎಡಿಟಿಂಗ್ ಮಾಡಿ ಶೇರ್ ಮಾಡಿದೆ. ಆ ನಂತರ ನನಗೆ ಕಂಪ್ಲೀಟ್, ನೀವು ನನ್ನ ವಾಯ್ಸ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಅನಿಸುತ್ತೆ, ಕಂಪ್ಲೀಟ್ ನನ್ನ ಥ್ರೋಟ್ ಫುಲ್ ಕೈ ಕೊಡ್ತು ಅಂತ ಅನ್ಬೋದು. ಫುಲ್ ಹುಷಾರಿರಲಿಲ್ಲ. ಹಾಗಾಗಿ ನಾನು ನೆಕ್ಸ್ಟು ಯಾವುದೂ ಶೇರ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಇವತ್ತೊಂದು ಸ್ವಲ್ಪ ಬೆಟರ್ ಇದ್ದೀನಿ. ಹಾಗಾಗಿ ಒಂದು ಒಬ್ಬಟ್ಟು ಸಾಂಬಾರು ಏನು ನೀವೆಲ್ಲ ಕೇಳ್ತಾಯಿದ್ರಿ, ನಮ್ಮ ಮನೆಯಲ್ಲಿ ನಾನು ತುಂಬ ಸಿಂಪಲ್ಲಾಗೆ ಮಾಡುವಂಥದ್ದು, ಅದನ್ನು ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಮಿಸ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಂತೂ ಬೆಳಿಗ್ಗೆ ಎದ್ದಿದ್ದು ಲೇಟಾಗಿದ್ದರಿಂದ, ಶನಿವಾರ ಮಗಳಿಗೆ ಒಬ್ಳಿಗೆ ಕ್ಲಾಸ್ ಇರುತ್ತೆ, ಮಗನಿಗೇನು ಇರೋದಿಲ್ಲ. ಹಾಗಾಗಿ ತಿಂಡಿ ಒಬ್ಳಿಗಲ್ವ ಹೋಟ್ಲಲ್ಲಿ ತಿನ್ಕೊಂಡು ಹೋಗ್ಬಿಡ್ಲಿ, ನಾನು ನಿಧಾನಕ್ಕೆ ಎದ್ದು ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾನು ತಿಂಡಿ ಎಲ್ಲ ಏನೂ ಮಾಡಿರಲಿಲ್ಲ. ಎದ್ಮೇಲೆ ಹಾಗೂ ರೊಟ್ಟಿ ಮಾಡಿ ಗೊಜ್ಜು ಏನಾದರೂ ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಮಗನಿಗೆ ಮ್ಯಾಗಿ ಬೇಕಿತ್ತು. ಸರಿ ನೀನು ತರಕಾರಿ ಎಲ್ಲ ಹಚ್ಕೋ, ಅಷ್ಟರಲ್ಲಿ ನಾನು ಇಡೀ ಮನೆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಒಂದು ತರಕಾರಿ ಹಚ್ಚುವಷ್ಟರಲ್ಲಿ ಕಸ ಎಲ್ಲ ಗುಡಿಸಿ ಮಕ್ಕಳು ರೂಮೆಲ್ಲ ಕ್ಲೀನ್ ಮಾಡಿ ಆನಂತರ ಮನೆ ಎಲ್ಲ ಒರೆಸ್ಕೊಂಡಿದ್ದಾಯಿತು. ಅಷ್ಟರಲ್ಲಿ ನನ್ನ ಮಗ ಕಂಪ್ಲೀಟ್ ತರಕಾರಿಗಳನ್ನೆಲ್ಲ ಹಚ್ಚಿಟ್ಟಿದ್ದ. ಏನಪ್ಪ ಏನು ಅಡ್ವಾಂಟೇಜ್ ಅಂದರೆ, ಅವ್ರು ಇಷ್ಟಪಟ್ಟದನ್ನು ನಾವು ಮಾಡಿಕೊಡ್ಬೇಕು ಅಂದರೆ ನಮ್ಗೆ ಇಷ್ಟಪಟ್ಟಿದ್ದನ್ನು ಅದರಲ್ಲಿ ಜಾಸ್ತಿ ಸೇರಿಸಿ ತಿನ್ನಿಸ್ಬೋದು. ಹಾಗಾಗಿ ಅವ್ರು ಕೇಳುವಂತಹ ಅಡುಗೆ ಊಟದಲ್ಲಿ ನನಗಿಷ್ಟ ಆಗೋವಂಥದ್ದನ್ನು ಆ್ಯಡ್ ಮಾಡಿ ಚೆನ್ನಾಗಿ ತರಕಾರಿ ತಿನ್ನಿಸ್ತೀನಿ. ಹಾಗಾಗಿ ಒಂದು ಕಡೆ ಮ್ಯಾಗಿಗೆ ಇಟ್ಟಿದ್ದೆ. ಇದು ಬಂದು ಒಬ್ಬಟ್ಟು ಸಾಂಬಾರಿಗೆ ನಾನು ಏನೆಲ್ಲ ಹಾಕಿ ಮಾಡ್ತೀನಿ ಅಂತ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ತೊಗರಿಬೇಳೆ ಹಾಕಿ ಒಬ್ಬಟ್ಟು ಮಾಡಿದ್ರೆ ನಾನು ರಸಮ್ ಮಾಡ್ತೀನಿ. ಆ ಕಟ್ಟು ಏನು ಬರುತ್ತೆ ಅಂದರೆ ತೊಗರಿಬೇಳೆದು ಏನು ನೀರು ಸಿಗುತ್ತೆ ಅದರಲ್ಲಿ ರಸಮ್ ಮಾಡಿಬಿಡ್ತೀನಿ. ಕಡಲೆಬೇಳೆದು ನಾನು ಒಬ್ಬಟ್ಟು ಮಾಡಿದ್ರೆ ಈ ರೀತಿಯಾಗಿ ನಾನು ಒಬ್ಬಟ್ಟು ಸಾರು ಮಾಡ್ಕೊಳ್ತೀನಿ. ಅದಕ್ಕೆ ಇಲ್ಲಿ ನಾನು ಕಡಾಯಿ ಇಟ್ಟು, ಕಡಾಯಿಗೆ 1-2 ಸ್ಪೂನಷ್ಟು ಎಣ್ಣೆ, 1/4 ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮತ್ತು ಕಾಳು ಮೆಣಸು, 10 ಎಸಳು ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ 5-6 ಕಾಳಷ್ಟು ಮೆಂತ್ಯನೂ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಗಡ್ಡೆ ಅಷ್ಟು ಈರುಳ್ಳಿ, ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದ ನಂತರ 1 ನಾಟಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಹುಣಸೆಹಣ್ಣು ಹಾಕೋದ್ರಿಂದ ಒಂದೇ 1 ನಾಟಿ ಟೊಮೆಟೊ ಹಾಕಿ ಆನಂತರ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ. ಇದಕ್ಕೆ ತೆಂಗಿನಕಾಯಿ ಜಾಸ್ತಿ ಹಾಕೋದು ನಮ್ಮ ಮನೇಲಿ ಅಷ್ಟು ಇಷ್ಟಪಡಲ್ಲ. ಒಬ್ಬಟ್ಟು ಸರಿ ಯಾವಾಗಲೂ ತೆಳುವಾಗಿರಬೇಕು, ಜಾಸ್ತಿ ತೆಂಗಿನಕಾಯಿ ಎಲ್ಲ ಇದ್ದರೆ ಅದು ಇಷ್ಟ ಆಗೋಲ್ಲ ಅನ್ನೋದಕ್ಕೆ ಕಾಯಿ ಸ್ವಲ್ಪ ಹಾಕ್ಕೊಳ್ತೀನಿ. ಆನಂತರ ನಾವೇನು ಬೇಳೆ ಹೂರಣ ಮಾಡಿಟ್ಕೊಂಡಿದ್ವಿ ಅದು 1 ಸ್ಪೂನ್ ಹೂರಣ, ಜೊತೆಗೆ ಖಾರಕ್ಕೆ ಎಷ್ಟು ಬೇಕು ನಿಮಗೆ ಖಾರದ ಪುಡಿ ಅದು 1-2 ಸ್ಪೂನಷ್ಟು ಖಾರದ ಪುಡಿ, ಇದಿಷ್ಟನ್ನು ಹುರ್ಕೊಂಡು ತಣ್ಣಗಾದ್ಮೇಲೆ ಚೆನ್ನಾಗಿ ನೈಸಿಗೆ ಪೇಸ್ಟ್ ಮಾಡಿಕೊಂಡು ಆನಂತರ ಇದನ್ನು ಏನು ಬೇಳೆ ಕಟ್ಟಿರುತ್ತೆ ಆ ಕಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು ಅಷ್ಟೇ ಫ್ರೆಂಡ್ಸ್. ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೀವು ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಮೊದಲೇ ಒಗ್ಗರಣೆ ಹಾಕಿಬಿಟ್ಟು ಕುದಿಸ್ಕೋತಾರೆ. ಅಂದರೆ ನಾನು ಫಸ್ಟೇ ಎಲ್ಲ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಂಡು ರುಬ್ಬಿರೋದ್ರಿಂದ ನಾನು ಬೇಳೆ ಕಟ್ಟಿ ಜೊತೆ ಮಿಕ್ಸ್ ಮಾಡಿ ಕುದಿಯೋಕ್ಕಿಟ್ಟು ಲಾಸ್ಟಲ್ಲಿ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಕೆಲವೊಂದು ಸರಿ ಹಸಿದೇ ಹಾಕಿಬಿಟ್ಟು ನಾವು ರುಬ್ಕೊಂಡ್ರೆ ಫಸ್ಟು ಎಣ್ಣೆಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ತೆಳು ಮಾಡ್ಕೋಬೋದು. ಬಟ್ ಮೊದಲೇ ಹುರ್ಕೊಂಡು ನಾವು ರುಬ್ಕೊಂಡಿರೋದ್ರಿಂದ ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಅರೋಮಾ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಇಂಗು ಅಷ್ಟೇ ಹಾಕಿರೋದು. ಇದಿಷ್ಟು ಹಾಕಿ ಒಗ್ಗರಣೆ ಕೊಟ್ಟರೆ ಇಷ್ಟೇ ನಮ್ಮ ಮನೇಲಿ ಮಾಡುವಂತಹ ಸಿಂಪಲ್ ಸೂಪರ್ ಟೇಸ್ಟಿ ಸಾಂಬಾರು, ನಮ್ಮ ಒಂದು ಒಬ್ಬಟ್ಟಿನ ಸಾಂಬಾರು ರೆಡಿ ಆಗೋಗುತ್ತೆ. ಲಾಸ್ಟಲ್ಲಿ ಫೈನಲ್ ಟಚ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇನ್ನೂ ಕೆಲವರು ಕಮೆಂಟ್ ಆಗ್ತಾಯಿದ್ರಿ, ತೊಗರಿಬೇಳೆಯಲ್ಲೂ ಕೂಡ ನೀವು ತೋರಿಸಿರೋ ಮೆಜರ್ಮೆಂಟಲ್ಲೇ ನಾವು ಮಾಡ್ಬೋದಾ ಅಂತ. ಮಾಡ್ಬೋದು. ಸ್ವಲ್ಪ ಬೆಲ್ಲನ ಮತ್ತು
ತೆಂಗಿನಕಾಯಿ ಏನು 1/4 ಕಪ್ ಜಾಸ್ತಿ ಹೇಳಿದ್ದೆ ಅದನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಕಡಲೆಬೇಳೆ ದಪ್ಪ ಇರೋದ್ರಿಂದ ನಾವು ಬೇಯಿಸಿದಾಗ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ತೆಂಗಿನಕಾಯಿ ಬೆಲ್ಲ ಈಕ್ವಲಾಗಿ ಹೊಂದ್ಕೊಳ್ಳುತ್ತೆ. ಅದೇ ನೀವು ತೊಗರಿಬೇಳೆಲಿ ಮಾಡಬೇಕಾದ್ರೆ ತೊಗರಿಬೇಳೆ ಬೆಂದಮೇಲೆ ಅದು ತುಂಬ ಸಣ್ಣ ಆಗೋದ್ರಿಂದ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಈ ಎರಡನ್ನೂ ಕೂಡ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಕಡಿಮೆ ಮಾಡಿಕೊಂಡು ಸೇಮ್ ಮೆಥಡೆ ನಾನು ಏನು ತೋರಿಸಿದ್ದೀನಿ ಅದೇ ಮೆಥಡಲ್ಲೇ ನೀವು ಮಾಡಿದ್ರೆ ತೊಗರಿಬೇಳೆ ಒಬ್ಬಟ್ಟು ಕೂಡ ಸೂಪರಾಗಿ ಅದೇ ರೀತಿಯಾಗಿ ಬರುತ್ತೆ. ಇದಿಷ್ಟು ಒಂದು ಒಬ್ಬಟ್ಟಿನ ಬಗ್ಗೆ ಅಥವಾ ಒಬ್ಬಟ್ಟಿನ ಸಾಂಬಾರು ಬಗ್ಗೆ ಕೇಳ್ತಾಯಿದ್ರಿ. ಈ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಆನಂತರ ಇದು ನಾನು ಬೆಳಗ್ಗೆ ತಿಂಡಿಗೆ ಮಗನಿಗೆ ಮ್ಯಾಗಿ ಮಾಡಿದೆ. ಬಟ್ ನಂಗೆ ನಿಜವಾಗ್ಲೂ ಮ್ಯಾಗಿ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಜೊತೆಗೆ ಮಕ್ಳಿಗೂ ನಂಗೆ ಕೊಡೋಕ್ಕೆ ಇಷ್ಟ ಆಗೋಲ್ಲ. ಮೊದಲೆಲ್ಲ ವಾರಕ್ಕೆ 1 ದಿನ ಬೇಕೇ ಬೇಕು ಅನ್ನೋರು. ಇವಾಗ ಅವರು ಬೆಳೀತಾ ಅವ್ರಿಗೂ ನಾನು ಹೇಳೋದು ಅರ್ಥ ಆಗೋದ್ರಿಂದ ತಿಂಗಳಿಗೆ 2 ಸರಿ ಅವ್ರಿಗೆ ತಿನ್ನೋದಕ್ಕೆ ಅನುಮತಿ ಕೊಟ್ಟಿದ್ದೀನಿ. ಆನಂತರ ನೆಕ್ಸ್ಟು ಹಾಗೆ ಬರ್ತಾ ತಿಂಗ್ಳಿಗೆ 1 ಸರಿ ಆನಂತರ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಡ್ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗಂತೂ ನಾವು ತಿನ್ನೋ ತರಕಾರಿ ಆಗ್ಬೋದು, ಊಟ ಆಗ್ಬೋದು ಎಲ್ಲ ಬರೀ ಕೆಮಿಕಲ್ಲೇ. ಯಾವುದು ಏನು ಒಳ್ಳೇದನ್ನಂಗಿಲ್ಲ. ಏನೋ ದೇವರ ಒಂದು ಆಯಸ್ಸು ಆರೋಗ್ಯ ನಮಗೆ ಈ ಭೂಮಿ ಮೇಲೆ ಇರೋಷ್ಟು ದಿನ ಏನು ಅಂತ ಕೊಟ್ಟಿರ್ತಾರೋ ಅಷ್ಟೇ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೇ ನಾವು ಕಾಳಜಿ ವಹಿಸಿ ಮಕ್ಳಿಗೆ ಚೆನ್ನಾಗಿ ಸೊಪ್ಪು ತಿನ್ನಿಸ್ಬೇಕು, ತರಕಾರಿ ತಿನ್ನಿಸ್ಬೇಕು, ಹಣ್ಣು ತಿನ್ನಿಸ್ಬೇಕು ಅಂದರೆ ಏನೇ ನೀವು ತಿನ್ನೋಕೆ ಕೊಡಿ ಎಲ್ಲದರಲ್ಲೂ ಕೆಮಿಕಲ್. ಹಾಗಾಗಿ ಏನು ತಿನ್ನಿಸೋದು ಏನು ಬಿಡೋದು ಗೊತ್ತಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಕ್ಳಿಗೆ ಕೊಟ್ಟರೆ ಟೈಮ್ ಬಂದು 2:10 ಆಯಿತು. ನಮ್ಮ ಕೆಲಸ ಕೆಳಗಡೆ ಡ್ಯೂಟಿಗೆ ಹೊರಡ್ಬೇಕು ನಾವು. ಮ್ಯಾಗಿ ಹೆಂಗೈತಪ್ಪ ಬೆಳಗ್ಗೆ ಮಾಡಿದ್ದು ನಾವು ಸ್ವಲ್ಪ ಸ್ಪೈಸಿಯಾಗಿ ಮಾಡಿಬಿಟ್ಟಿದ್ದೀವಿ. ಯಾಕಂದ್ರೆ ನಮ್ಗೆ ಸ್ಪೈಸಿಯಾಗಿ ಬೇಕಲ್ಲ ಅಂತ. ಹಾಗೆ ಅಡುಗೆ ರೆಡಿಯಾಗಿದೆ. ಸೊಪ್ಪು ಕಾಳು ಪಲ್ಯ, ಬಸ್ಸಾರು, ಅಯ್ಯೋ ಸ್ವಲ್ಪ ರೈಸ್, ಮಜ್ಜಿಗೆ, ಜೀರಿಗೆ ಮತ್ತು ಶುಂಠಿ ಎಲ್ಲ ಹಾಕಿ ಮಾಡಿರೋಂಥ ಮಜ್ಜಿಗೆ, ಒಂದು ಸ್ವಲ್ಪ ರೈಸ್, ಇದು ಮುದ್ದೆ. ಊಟ ಮಾಡ್ಕೊಳ್ಳಿ ನೀವು. ಹಾಂ, ಮುದ್ದೆ ತಿನ್ನಲ್ವಾ? ಮುದ್ದೆ ತಿನ್ನಲ್ಲ. ನಮ್ಮ ಕೆಲಸ ಇವಾಗ ಕೆಳಗಡೆ ಹೊರಡಬೇಕು ಫ್ರೆಂಡ್ಸ್. ಇವಾಗ ಒಂದು ಲೋಟ ಮಜ್ಜಿಗೆ ಕೊಟ್ಬಿಟ್ಟು ನಾನು ಹೊರಡ್ತೀನಿ. ಆಯಿತು ಸ್ನಾನ. ಮತ್ತೆ ಸಾಯಂಕಾಲ ದೇವಸ್ಥಾನದಲ್ಲಿ ಹೋಗಬೇಕು. ಏನು ಮಾಡೋದು ಗೊತ್ತಿಲ್ಲ. ಒಂದು ಲೋಟ ಮಜ್ಜಿಗೆ ಆ್ಯಂಡ್ ಹೋಗೋದು ಕೆಳಗಡೆ ನಮ್ಮ ಕೆಲಸಕ್ಕೆ ಅಷ್ಟೇ. ಉಪ್ಪೇ ಹಾಕಿಲ್ಲ. ಮಸಾಲ ಮಜ್ಜಿಗೆ ಟೇಸ್ಟ್ ಕೊಡ್ತೀನಿ. ಕೆಲವೊಂದು ಟೈಮಲ್ಲಿ ನನಗೇನಾದರೂ ಹುಷಾರಿಲ್ಲ, ನನಗೆ ಕೆಲಸ ಇದೆ ಅಂತ ಅಂದರೆ ನನ್ನ ಜೊತೆ ಯಾರು ಕೆಲಸ ಮಾಡ್ತಾರೆ ಅವರೇ ನನಗೆ ನಾನು ಇಲ್ಲದೇ ಇದ್ರೂ ರೆಡಿ ಮಾಡಿ, ಪ್ರಿಪೇರ್ ಮಾಡಿ, ಪ್ಯಾಕಿಂಗ್ ಮಾಡಿ ರೆಡಿ ಇಟ್ಟಿರ್ತಿದ್ರು. ಅದನ್ನು ನಾನು ಜಸ್ಟ್ ಆರ್ಡರ್ಸ್ನ ತೊಗೊಂಡು ಕಳಿಸ್ತಾ ಇದ್ದೆ. ಬಟ್ ಈಗೇನಾಗಿದೆ ಅಂದರೆ ನಮ್ಮೆಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬ ಇರೋದ್ರಿಂದ ಈ ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟು ನಮಗೆ ಏನು ವರ್ಕರ್ಸ್ ಯಾರು ಬರ್ತಾರೆ ಅವರು ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಊರಿಗೆ ಹೋಗಿರೋದ್ರಿಂದ ಯಾರೂ ಸದ್ಯಕ್ಕೆ ಇವಾಗ ಮಾಡೋರಿಲ್ಲ. ಜೊತೆಗೆ ನನಗೂ ಕೂಡ ಹೆಲ್ತ್ ಸ್ವಲ್ಪ ಚೆನ್ನಾಗಿಲ್ಲದೆ ಇರೋ ಕಾರಣಕ್ಕೆ ಯಾವುದೂ ಈಗ ಆರ್ಡರ್ ನಾನು ತೊಗೋತಾ ಇಲ್ಲ. ನೆಕ್ಸ್ಟ್ ಇನ್ನೇನಿದ್ರು ಹಬ್ಬ ಮುಗಿದ್ಮೇಲೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಈ 3 ಡೇಸಲ್ಲಿ ಮತ್ತೆ ಎಲ್ಲನೂ ಕೂಡ ಹೊಸದಾಗಿ ಪ್ರಿಪೇರ್ ಮಾಡಿ ಮಂಡೇಯಿಂದ ಪ್ರತಿಯೊಬ್ಬರಿಗೂ ನಾನು ಡಿಸ್ಪ್ಯಾಚ್ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಗೆ ಯಾರ್ಯಾರಿಗೆಲ್ಲ ಯಾವ್ಯಾವ ಮಾಲ್ಟ್ ಬೇಕು, ಎಷ್ಟೆಷ್ಟು kg ಬೇಕು ಅನ್ನೋದನ್ನು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನ್ಯೂ ಬ್ಯಾಚ್ ಅಂದರೆ ನಾನು ನೆಕ್ಸ್ಟ್ ಯಾವಾಗ ಎಲ್ಲ ಪ್ರಿಪೇರ್ ಮಾಡ್ತೀನಿ ಈ ವೀಕ್ ಒಳಗಡೆ, ಅಂದರೆ ಹಬ್ಬ ಮುಗಿದಿದ್ದ ನೆಕ್ಸ್ಟ್ ಡೇಯಿಂದನೇ ಪ್ರಿಪೇರ್ ಮಾಡ್ಸೋಕ್ಕೆ ಶುರು ಮಾಡ್ತೀನಿ. ಪ್ರಿಪೇರ್ ಆಗ್ತಿದ್ದಂಗೆ ನಾನು ಮಂಡೇ ಡಿಸ್ಪ್ಯಾಚ್ ಮಾಡೋ ಅಂಥದ್ದಿರುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಆರ್ಡರ್ಸ್ ಯಾವುದೋ ತೊಗೋತಾ ಇಲ್ಲ. ಒಂದು ಹಬ್ಬದ್ದು ಇರೋದ್ರಿಂದ ನನ್ನ ಜೊತೆ ಕೆಲಸ ಮಾಡೋರು ನನಗೆ ಜೊತೆ ಇಲ್ಲ. ಯಾಕಂದರೆ ಅವರೆಲ್ಲ ಊರಿಗೆ ಹೋಗಿದ್ದಾರೆ. ಇನ್ನೊಂದು ನಾನೇ ಮಾಡೋಣ ಅಂತಂದರೆ ನನ್ನ ಹೆಲ್ತ್ ಕೂಡ ಅಷ್ಟು ಚೆನ್ನಾಗಿಲ್ಲ, ಮತ್ತು ಅಪ್ಪನಿಗೂ ಸ್ವಲ್ಪ ಹುಷಾರಿಲ್ಲ. ಈ ಎಲ್ಲ ಕಡೆ ಓಡಾಟದಲ್ಲಿ ಮತ್ತು ಊರಿಗೆ ಹೋಗಿದ್ವಿ ಒಂಥರ ಹೆಂಗೆ ಅಂದರೆ ನೆಕ್ಸ್ಟ್ ವ್ಲಾಗ್ಸ್ ಬರುತ್ತೆ, ಶೇರ್ ಮಾಡ್ಕೊಳ್ತೀನಿ. ಜಾಸ್ತಿ ಓಡಾಟ ಆಯಿತು, ಬಿಸಿಲು ಜಾಸ್ತಿ ಆಯಿತು. ಈ ಬೇಸಿಗೆಯಲ್ಲಿ ನಮಗೆ ತಣ್ಣಗಿರೋದು ಏನಾದರೂ ಕುಡಿಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ. ಆ ಥರ ಫೀಲ್ ಆಗಬೇಕಾದ್ರೆ ಸ್ವಲ್ಪ ಕೋಲ್ಡ್ ಎಲ್ಲ ಕುಡಿದು ಈ ಥರ ಗಂಟಲೆಲ್ಲ ಹಾಳು ಮಾಡಿಕೊಂಡು ಜ್ವರ ಬರೆಸ್ಕೊಂಡು ಮಲ್ಕೊಳ್ಳೋ ಥರ ಆಗೋಯಿತು. ಹೀಗೆ ಕೆಲವೊಂದೇನು ಅಂದರೆ ಹೊರಗಡೆ ಬೇಸಿಗೆ ತಡೆಯೋಕ್ಕಾಗಲ್ಲ, ಏನಾದರೂ ತಣ್ಣಗಿರೋದು ತೊಗೊಳ್ಳೋಣ ಅಂದರೆ ನಮ್ಮ ದೇಹ ಅದಕ್ಕೆ ಹೊಂದ್ಕೊಳ್ಳೋದಿಲ್ಲ.
ಎಡವಟ್ಟಾಗಿ ಒಂದಾದ್ಮೇಲೆ ಒಂದು ಹುಷಾರು ತಪ್ಪೋದಾಗತ್ತೆ. ಸುಮಾರು ಜನ ಬೇಬಿ ಸರಿನ ನನಗೆ ಪ್ಲೀಸ್ ಮೇಡಮ್ ಅಟ್ಲೀಸ್ಟ್ ನಮಗೊಂದು ಅರ್ಧ ಕೆ ಜಿ ಆದರೂ ಬೇಬಿ ಸರಿ ಕಳಿಸಿ ಅಂತಿದ್ದೀರಾ. ನಾನು ನಿಜವಾಗ್ಲೂ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಇಷ್ಟು ವರ್ಷದಲ್ಲಿ ಆಲ್ಮೋಸ್ಟ್ 2.25 ವರ್ಷ ಆಯ್ತಾ ಬಂತು. ಇಷ್ಟು ವರ್ಷದಲ್ಲಿ ಒಂದೇ ಒಂದು ದಿನವೂ ಇಲ್ಲ ಅಂತ ಹೇಳಿದ್ದೇ ಇಲ್ಲ. ನಾನು ಹೇಗೆ ಇದ್ದರೂ ಸಿಚುವೇಶನ್ ರೆಡಿ ಮಾಡಿ ಕಳಿಸಿದ್ದೀನಿ. ಬಟ್ ಈಗ ನಾವು ಸಿಚುವೇಶನ್ ಆಗ್ತಾಯಿಲ್ಲ. ನಾನು ನೆಕ್ಸ್ಟು ಇನ್ಫಾರ್ಮ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಫ್ರೈಡೇ ಆರ್ ಸ್ಯಾಟರ್ಡೇ ಈ ಥರ ಇನ್ಫಾರ್ಮ್ ಮಾಡ್ತೀನಿ ಯಾರ್ಯಾರಿಗೆಲ್ಲ ಏನೇನು ಬೇಕು ಅನ್ನೋದನ್ನು ನೀವು ನನಗೆ ಸ್ಯಾಟರ್ಡೇ ಅಥವಾ ಸಂಡೇಯಲ್ಲಿ ನೀವು ಬುಕ್ ಮಾಡಿಕೊಂಡ್ರೆ ಕಂಪ್ಲೀಟ್ ನಾನು ಮಂಡೇ ಡಿಸ್ಪ್ಯಾಚ್ ಮಾಡ್ತೀನಿ. ಒಂದು ಸಣ್ಣ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಇದು ಬಂದು ನನ್ನ ಲಾಸ್ಟ್ ಸ್ಯಾಟರ್ಡೇ ಮೆಂತ್ಯ ಮುದ್ದೆ ಹಿಟ್ಟು ಆರ್ಡ್ರು ಇತ್ತು. ಕೆಲವೊಂದು ಹೇಗೆ ಅಂದರೆ ನಾನು ಯಾರನ್ನೂ ಕಾಯೋಕ್ಕೆ ಹೋಗಲ್ಲ. ಆರ್ಡರ್ಸ್ ಹೇಗಿರುತ್ತೋ ಹೇಗೆ ಬರುತ್ತೋ ಬಂದಿದ್ದ ತಕ್ಷಣ ಪಟಾಪಟ್ ಅಂತ ಹೇಳಿ ಮಾಡಿಬಿಡ್ತೀನಿ. ಯಾಕಂದರೆ ನಾನು ಒಂದು ಕಡೆ ಮಾಡಿಕೊಂಡ್ರೆ ಇನ್ನೊಬ್ರು ಇನ್ನೊಂದು ಕಡೆ ಮಾಡ್ತಾಯಿರ್ತಾರೆ. ನನ್ನ ಜೊತೆ ಕೆಲಸ ಮಾಡೋರು ನಾನು ಸುಮಾರು ಸರಿ ಹೇಳಿದ್ದೀನಿ, ಬರೀ ಅವ್ರ ಕೈನ ತೋರಿಸ್ತಾ ಇರ್ತೀನಿ. ಅವ್ರು ಇನ್ನೇನಕ್ಕೂ ಬರೋದಿಲ್ಲ, ಅವ್ರೊಂಥರ ನಾಚ್ಕೊಳ್ತಾರೆ ವರ್ಕ್ ಮಾಡೋದಕ್ಕೆ. ಹಾಗಾಗಿ ವಿಡಿಯೋ ಮುಂದೆ ನಿಮಗೆ ಫ್ರೆಶ್ಶಾಗಿ ನಾವು ಹೇಗೆ ಮಾಡ್ತೀವಿ, ಹೇಗೆಲ್ಲ ನಮ್ಮ ಒಂದು ಪ್ರೊಸೀಜರ್ ಇರುತ್ತೆ ಅನ್ನೋದು ತೋರಿಸ್ಕೊಡ್ಬೇಕು ಅನ್ನೋದಕ್ಕೆ ನಾನೇ ವಿಡಿಯೋ ಮುಂದೆ ಕೂತ್ಕೋಬೇಕಾಗತ್ತೆ. ಆದರೆ ಈ ಎಲ್ಲ ಕೆಲಸ ನಾನು ಮಾಡೋದಿಲ್ಲ, ನನ್ನ ಜೊತೆ ಇರೋರೆ ಮಾಡೋ ಅಂಥದ್ದು. ಅದರಲ್ಲಂತೂ ಎಷ್ಟೋ ಜನ ಸುಮ್ಮನೆ ನನಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಅವ್ರಿಗೆ ಒಂದು 200 ಗ್ರಾಮು ಏನು ತೊಗೊಳ್ಳೋ ಅಷ್ಟು ಏನು ಯೋಚನೆ ಇರೋದಿಲ್ಲ. ಅವರು ಟೈಮ್ ಪಾಸ್ ಮಾಡೋದಕ್ಕೆ ನಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ. ನನಗಂತೂ ಕೆಲವೊಬ್ಬರು ಕೇಳೋ ಪ್ರಶ್ನೆಗೆ ಅಥವಾ ಮಾಡೋ ಅಂತಹ ಮೆಸೇಜ್ಗಳಿಗೆ ರಿಪ್ಲೈ ಮಾಡಬೇಕು ಅಂತಲೇ ಅನಿಸೋದಿಲ್ಲ. ಅಂತ ಎಷ್ಟೋ ಮೆಸೇಜ್ನ ಅಥವಾ ಅವ್ರ ನಂಬರ್ಸ್ನೆಲ್ಲ ಬ್ಲಾಕ್ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಅಷ್ಟು ತಲೆ ತಿಂತಾಯಿರ್ತಾರೆ. 2 ವರ್ಷದಿಂದ ಕಂಟಿನ್ಯೂಸ್ಸಾಗಿ ನಾನು ಪ್ರತಿಯೊಂದೂ ನನ್ನ ಬ್ಲಾಗಲ್ಲಿ ಶೇರ್ ಮಾಡಿಕೊಂಡು ತೋರಿಸ್ಕೊಂಡು ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿ, ಮತ್ತು 2 ವರ್ಷದಿಂದನೂ ಎಷ್ಟು ಜನ ಮಕ್ಕಳಾಗ್ಬೋದು ದೊಡ್ಡವರಾಗ್ಬೋದು ತೊಗೋತಿದ್ದಾರೆ. ಎಷ್ಟು ಜನ ನಮ್ಮ ಹತ್ರ ತೊಗೊಂಡು ಖುಷಿಪಟ್ಟು ಕಸ್ಟಮರ್ಸು ಅವರ ಒಂದು ಒಪಿನಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಕಸ್ಟಮರ್ಸ್ನ ನಾನು ಮೇಂಟೈನ್ ಮಾಡಿದರೆ ಸಾಕು ಅನಿಸುತ್ತೆ ನನಗೆ. ಕೆಲವೊಂದು ಟೈಮಲ್ಲಿ ಕೆಲವೊಬ್ಬರು ತುಂಬ ಅನ್ವಾಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಓವರಾಗಿ ಮಾತಾಡ್ತಾರೆ. ಹಾಗಾಗಿ ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ಹೊಸಬ್ರು ನಂಗೆ ತೊಗೊಳೋದ್ಕಿಂತ ಹಳಬ್ರೆ ಸಾಕು ಅನಿಸುತ್ತೆ. ಫೈನಲಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ಕೊಬ್ಬರಿ ಎಣ್ಣೆ ಆಗಿ ಬರುವಂಥ ಭಾಗ್ಯ ಇವತ್ತು ಬಂತು ನೋಡಿ. ಕೊಬ್ಬರಿ ಎಣ್ಣೆ ಆಗಿ ಬರುವಂಥ ಭಾಗ್ಯ ಇವತ್ತು ಬಂತು. ನಾನು ಕೊಬ್ಬರಿ ಪೀಸ್ ಮಾಡಿ ತೋರಿಸಿದ್ದು ಯಾವಾಗ ನಾನು ನಿಮಗೆಲ್ಲ ಯಾವಾಗ ತೋರಿಸ್ತೇನೆ, ಯಾವಾಗಲೋ ತೋರಿಸ್ದೆ. ಕೊಬ್ಬರಿ ಪೀಸ್ ಮಾಡಿ ಇಟ್ಟಿದ್ದು 10 kg ಕೊಬ್ಬರಿ ಹಾಕಿದ್ವಿ. ಅದಕ್ಕೆ ಮೇಲೆಲ್ಲ ಬಂದೈತೆ, ಚೆಲ್ಲಿಲ್ಲ. ಆದರೆ ಇದು 4 ದಿನ ಹಂಗೆ ಇಡಕ್ಕೆ ಹೇಳಿದ್ದಾರೆ. ಒಂದು 3-4 ಡೇಸ್ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡಿ ಅಂತ. ನಾವು ಇವತ್ತು ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 4 ಡೇಸ್ ಇಟ್ಬಿಟ್ಟು ನೆಕ್ಸ್ಟ್ ಫ್ರೈಡೇಗೆ ಇದನ್ನು ಯೂಸ್ ಮಾಡ್ತೀವಿ. ಸ್ಮೆಲ್ ಮಾತ್ರ ಗಮ್ ಅಂತ ಇದೆ. ಮುಟ್ಟಬೇಡಿ ಅಂದಿದ್ದಾರೆ. ಎಲ್ಲ ನೀಟಾಗಿ ಬಳಿದು ನೋಡಿದ್ರೆ ಎಣ್ಣೆ ಫೈನಲಿ ಗಾಣದ ಎಣ್ಣೆ ಇವತ್ತು ಕಾಲ ಕೂಡ ಬಂತು ಫ್ರೆಂಡ್ಸ್. ಎಷ್ಟು 10 kg ಕೊಬ್ಬರಿಗೆ 6 kg ಎಣ್ಣೆ ಬಂದಿದೆ. ಒಟ್ಟು ಅನ್ಸುತ್ತಲ್ಲ 6.25 kg ಏನೋ ಬಂದಿದೆ. ಅಲ್ಲಿ ನೋಡಿದ್ವಿ 6.25 kg ಇತ್ತು. ನನ್ನ ಪ್ರಕಾರ ಇನ್ನೂ ಜಾಸ್ತಿ ಬರುತ್ತೆ ಅಂದ್ಕೊಂಡಿದ್ದೆ. ಯಾಕಂದರೆ ಕೊಬ್ಬರಿ ತುಂಬ ಚೆನ್ನಾಗಿತ್ತು. ಕೊಬ್ಬರಿನೇ ಇದು ಮಾಡ್ತಾಯಿದ್ರೆ ಅಷ್ಟು ಎಣ್ಣೆ ಬರ್ತಾಯಿತ್ತು. ಫುಲ್ ಹಚ್ತಾ ಎಣ್ಣೆ ಎಲ್ಲ ಚಲುಟಿದ್ಯಾ, ಅದಕ್ಕೆ ಬಂದಿಲ್ಲ ಇನ್ನೂ ಜಾಸ್ತಿ ಹೇಳಿದ್ದು. ಅಷ್ಟೊಂದು ಎಣ್ಣೆ ಬರ್ತಾಯಿತ್ತು. ಇನ್ಮೇಲೆ ಊಟಕ್ಕೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ. ತಲೆಗೂ ಕೊಬ್ಬರಿ ಎಣ್ಣೆನೇ ಹಾಕೊಳ್ಳಿ. ಇದು ನೀನು ಯಾಕೆ ಬೇಡ ಅಂತಾರೆ. ಇಷ್ಟೊಂದು ಊಟಕ್ಕೆ ನಾವು ಬಳಸಿ ಖಾಲಿ ಮಾಡೋದು ಯಾವ ಕಾಲಕ್ಕೆ ಅಂದರೆ ಕೊಬ್ಬರಿ ಎಣ್ಣೆನ. ಆ್ಯಂಡ್ ಫಸ್ಟ್ ಟೈಮ್ ಫ್ರೆಂಡ್ಸ್, ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಕೊಬ್ಬರಿ ಎಣ್ಣೆ ನಾನು ಇಷ್ಟೊಂದು ಮಾಡಿಸಿಟ್ಟಿರಲಿಲ್ಲ. ಗಾಣದ ಎಣ್ಣೆನ ಊರಲ್ಲೆಲ್ಲ ಕಡಲೆಕಾಯಿ ಎಲ್ಲ ಬೆಳೀತಿದ್ರು ನೋಡಿ, ಆ ಟೈಮಲ್ಲಿ ಕಡಲೆಕಾಯಿ ಎಣ್ಣೆ ಎಲ್ಲ ಮಾಡಿಸಿದ್ದೀನಿ. ಬಟ್ ಕೊಬ್ಬರಿ ಎಣ್ಣೆ ಎಲ್ಲ ನಾನು ಮಾಡಿಸಿಲ್ಲ ನಿಜವಾಗ್ಲೂ. ಇದೇ ಫಸ್ಟ್ ಟೈಮ್. ಇವಾಗ ಸುಮ್ಮನೆ ಹೀಗೆ ಇಟ್ಬಿಡಕ್ಕೆ ಹೇಳಿದ್ದಾರೆ. ಹೀಗೆ ಇಟ್ಬಿಟ್ಟು ಇನ್ನೊಂದು 4 ಡೇಸ್ ನೋಡಿದರೆ ಎಣ್ಣೆ ಹೆಂಗಿತ್ತು ಅಂತ ತೋರಿಸ್ತಾ ಮೊದಲು ಸಾಕಾಗಿದೆ. ಅವ್ರು ಹೇಳಿದ್ರು ಚೆನ್ನಾಗಿದೆ ಕೊಬ್ಬರಿ ಚೆನ್ನಾಗಿರೋದಕ್ಕೆ ಎಣ್ಣೆ ಇಷ್ಟೊಂದು ಬಂದಿದೆ ಮೇಡಮ್, ಇಲ್ಲಾಂದರೆ ಎಷ್ಟು ಬರ್ತಾ ಇರಲಿಲ್ಲ. ಒಂದು 4.25 ಲೀಟ್ರ್ ಬರೋದಷ್ಟೇ. 10 kgಗೆ ಒಂದು 4 kg ಎಣ್ಣೆ ಬರೋದು. ಹೆಚ್ಚು ನಿಮ್ಮದು 6.25 ಲೀಟ್ರ್ ಬಂದಿದೆ. 4.25 ಅಷ್ಟೇ ಅಂತ ಬರೋದು. ಬಟ್ ನಮ್ಮದು 6.25 ಲೀಟ್ರ್ ಇದೆ. ನೋಡೋಣ ಆಮೇಲೆ. ಸಖತ್ತಾಗಿದೆ. ನಾವು ಇಲ್ಲೇ ಪದ್ಮನಾಭ ನಗರದಲ್ಲೇ ಗಾಣದಲ್ಲಿ ಎಣ್ಣೆ ಮಾಡಿಸಿದ್ದು. ಅದರಲ್ಲಿ ಒಂದಷ್ಟು ಕೊಬ್ಬರಿ ರಿಜೆಕ್ಟ್ ಆಯಿತು ಫ್ರೆಂಡ್ಸ್. ಯಾಕೆ ಗೊತ್ತಾ, ಈ ಥರ
ಇರೋ ಕೊಬ್ಬರಿನ ಇಲ್ಲಿ ಸುಮಾರು ಇನ್ನೂ ಒಂದು 3 kg ಕೊಬ್ಬರಿ ಇದೆ. ಈ ಥರ ಕೆಂಪಗಿರೋದು ಅಂದರೆ ಇನ್ನೂ ಚೆನ್ನಾಗಿ, ಇಲ್ಲೂ ಚೆನ್ನಾಗಿರೋವೆಲ್ಲ ಇದ್ವಲ್ಲ ಪಾಪು, ಎತ್ಕೊಳ್ಳೇ ಇಲ್ಲ, ಇದೆಲ್ಲ ಹೋಗಿದೆ, ಇದು ಬೇಡ ಇದು ಬೇಡ. ಈ ಥರ ಎಲ್ಲ ಇರೋ ಕೊಬ್ಬರಿನ ಹಾಕಲ್ವಂತೆ ಅವ್ರು. ಈ ಥರ ಇಷ್ಟು ಚೆನ್ನಾಗಿರೋ ಕೊಬ್ಬರಿನ ನೋಡಿ, ಇವು ಮಾಮೂಲಿ ಸ್ವೀಟ್ ಇದೆ, ಬಟ್ ನೋಡೋಕ್ಕೆ ಕಲರ್ ಕೆಂಪಾಗಿದೆ. ಇಟ್ಟು ನಾವು ಹಳೇ ಕೊಬ್ಬರಿ ಹಾಕ್ತಾ ಇದ್ದೇವಲ್ಲ, ಹಾಗಾಗಿ ಕಲರ್ ನೋಡಿ ಹಿಂಗಾಗಿದೆ. ಇಷ್ಟು ಚೆನ್ನಾಗಿರೋ ಕೊಬ್ಬರಿನ ಹಾಕಲ್ಲ ಅಂದರು. ಸುಮಾರು ಇಲ್ಲಿ ಇನ್ನೂ ಒಂದು 2 kg ಅಷ್ಟು ಕೊಬ್ಬರಿ ಉಳ್ಕೊಂಡು, ಇದನ್ನು ಹಾಕಿದ್ರೆ ಇನ್ನೂ ಒಂದಷ್ಟು ಎಣ್ಣೆ ಬಂದಿರೋದು. ಏನು ಮಾಡ್ತೀರಾ ನೋಡು ಚಿಂಟು. 10 kg ಮಾಡ್ಕೊಳ್ಕೊಂಡು ಚೆನ್ನಾಗ ಕೊಬ್ಬರಿ ಇಂತಾನೆ ಬಾಳೆಲ್ಲ ಎಣ್ಣೆ ಅಷ್ಟು ಚೆನ್ನಾಗ. ಅವ್ನು ಮಾಡಿಸಿದ್ದಲ್ಲಿ ಗೊತ್ತಾ, ಇದೆಲ್ಲ ಧನ್ವಂತ್ರಿ ಗಾಣದಲ್ಲಿ ಹೋಗಿ ಎಣ್ಣೆ ಮಾಡಿಸ್ಕೊಂಡು ಬಂದಿದ್ದು. 10 kg ಕಡಲೆಕಾಯಿ ಎಣ್ಣೆ ತಂದಿದ್ದೀನಿ. ಯಾವ ರೀತಿ ಇದೆ ಸ್ಮೆಲ್ಲು ನೋಡೋಣ, ರುಚಿ ಹೇಗೆ ಬರುತ್ತೆ ಅಂತ. 150 ಅದ kg. ಮಕ್ಕಳು ಕಡಲೆಕಾಯಿ ಎಣ್ಣೆ ಅಷ್ಟು ಇಷ್ಟ ಅಲ್ಲ, ನೋಡೋಣ. ಅನ್ನಕ್ಕೆ ಇಟ್ಬಿಟ್ಟು ನಾನು ಇವರಿಗೆ ಊಟಕ್ಕೆ ಕೊಡಬೇಕು. ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು. ಇಲ್ಲಿಗೆ ಬ್ಲಾಗ್ನ ಏನು ಮಾಡ್ತೀನಿ, ಮಧ್ಯಾಹ್ನ ನೋಡಿ ಮಾಡಿ ಮುದ್ದೆ 2 ಮುದ್ದೆ ಇನ್ನೂ ಹಂಗೆ. ಓ ರೈಸ್ ಆಗಿದೆ, ಊಟ ಮಾಡಿಲ್ಲ ಅಪ್ಪ ಯಾರನ್ನು ಗೊತ್ತಿಲ್ಲ, ನಾವು ಕ್ಲಾಸಲ್ಲಿ ರೈಸ್ ಆಗಿದೆ, ಬರೀ ಒಂದೇ ಒಂದು ಮುದ್ದೆ ಖಾಲಿ ಆಗಿದೆ ಅಷ್ಟೇ. ಮತ್ತೇನು ಅಡುಗೆನೇ ಮಾಡೋದಿಲ್ಲ, ಮಾಡಿಟ್ಟಿದ್ದೆ ಯಾರು ತಿಂದಿಲ್ಲ. ಇನ್ನೇನು ಮಾಡಲಿ, ಏನು ಮಾಡೋಕ್ಕೆ ಹೋಗಲ್ಲ. ಅದನ್ನೇ ತಿನ್ಸಿ ಖಾಲಿ ಮಾಡಿಸ್ತೀನಿ. ಇಲ್ಲಿ ಇವತ್ತಿನ ಡೇ ಬ್ಲಾಗ್ನ ಹೆಂಗೆ ಮಾಡ್ತೀನಿ ಅಂತ ಮತ್ತೆ ಸಿಗೋಣ. ಇವತ್ತಿನ ಒಂದು ಡೈಲಿ ರೂಟೀನ್ ಬ್ಲಾಗ್ ಈ ರೀತಿಯಾಗಿತ್ತು. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಅದನ್ನೇ ಹೇಳಿಲ್ಲ, ನಂಗೆ ಅಲ್ಲಿ ವೀಡಿಯೋನೂ ಮಾಡಿಲ್ಲ. ಇವತ್ತು ತುಂಬ ಚೆನ್ನಾಗಿ ಶರ್ಮಾತ್ಮನ ಅಲಂಕಾರ ಮಾಡಿದ್ರು. ನೋಡೋದಕ್ಕೆ ನೋಡೋದಕ್ಕೆ ಒಂಥರ ಶರ್ಮಾತ್ಮನ ಇವತ್ತು ಸಕ್ಕದಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಬಟ್ ವೀಡಿಯೋನೇ ಮಾಡಿಲ್ಲ, ಕೆಲಸದ ಬ್ಯುಸಿ ಬರ್ತಾರ ಹಂಗಿತ್ತು. ಓಕೆ, ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಬಾಯ್. Like and share and comment and subscribe. Bye bye.